ರಾಜ್ಯಕ್ಕೆ ಎಸ್ಐಆರ್ ಒಂದು ರೀತಿಯಾದಂಥ ಶಾಕ್ ಕೊಟ್ಟಿದೆ. 1.10 ಕೋಟಿ ಮತದಾರರಿಗೆ ಈಗ ಆತಂಕ ಶುರುವಾಗ್ತಾ ಇದೆ. 1.10 ಕೋಟಿ ಮತದಾರರಿಗೆ ಹಕ್ಕು ಕಳೆದುಕೊಳ್ಳುವಂಥ ಭೀತಿ ಈಗ ಎದುರಾಗ್ತಾ ಇರೋದು. ಗೈರು ಹಾಜರಿ ಆಗಿರ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಆಗಿರಬಹುದು, ಅಥವಾ ಮರಣ ಹೊಂದಿರೋರಾಗಿರ್ಬೋದು. ವಿವಿಧ ಕಾರಣಗಳಿಂದ ಹೆಸರುಗಳ ಪರಿಶೀಲನೆಯನ್ನ ಮಾಡಲಾಯಿತು. ಆದರೆ ಈ ಪರಿಶೀಲನೆಯ ಸಂದರ್ಭದಲ್ಲಿ ಒಟ್ಟು ಮತದಾರರ ಪೈಕಿ 20% ಹೆಸರುಗಳ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ಬಹುಶಃ ಮಾಹಿತಿ ಗೊತ್ತಾಗಬಹುದು. ಯಾಕಂತ ಹೇಳಿದ್ರೆ ಮುಖ್ಯ ಚುನಾವಣಾ ಅಧಿಕಾರಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನೀಡಲಿದ್ದಾರೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್. ಬಹಳಷ್ಟು ಒಂದು ರೀತಿಯಾದಂತಹ ಆತಂಕಕಾರಿ ವಿಚಾರವೂ ಹೌದು. ಯಾಕಂತ ಹೇಳಿದ್ರೆ 5 ಕೋಟಿ ಅಥವಾ 5,20,00,000 ಹೀಗೆಲ್ಲ ಅಂದಾಜು ಮಾಡಿಕೊಂಡು ಈಗ 20% ಅಂದರೆ 1,10,00,000 ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಳ್ತಾರೆ ಅಂದರೆ ಅವ್ರ ಕತೆ ಏನಾಗಬೇಡ. ಯಾಕಂತ ಹೇಳಿದ್ರೆ ಏನೇ ಹೋದ್ರು ಏನೇ ಬೇಕು ಅಂದ್ರೂ ನಿಮ್ಮ ವೋಟರ್ ಐ ಡಿಯಲ್ಲಿ ಅಂತ ಕೇಳ್ತಾರೆ ಹೊರಗಡೆ. ಆ ವೋಟರ್ ಐ ಡಿ ಆ ಹಕ್ಕನ್ನೇ ಕಳೆದುಕೊಂಡ್ರೆ ಮುಂದೇನು? ಒಂದು ಕಡೆ ಗೈರು, ಯಾಕಂತ ಹೇಳಿದ್ರೆ ಅಧಿಕಾರಿಗಳ ಮನೆ ಹತ್ರ ಬಂದಾಗ ಜನಗಳು ಸಿಗದೇ ಇರಬಹುದು, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಆಗಿರ್ಬೋದು. ಇವ್ರು ಹೋಗ್ಬಿಟ್ಟು ಓಕೆ ನಮ್ಮ ಹತ್ರ ಇಲ್ಲಿದೆ ಡೀಟೇಲ್ಸ್ ಅಂತ ತೆಗೆದು ನೋಡಿದಾಗ ಅವ್ರು ಸಿಗದೇ ಇರ್ಬೋದು, ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಒಂದೂರಿಂದ ಒಂದೂರಿಗೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ಅವರನ್ನು ಮತದಾರರ ಪಟ್ಟಿಯಿಂದಲೇ ತೆಗೆದು ಹಾಕಿಬಿಟ್ರೆ ಅವರ ಜೀವನ. ಈಗ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ರೆ BPL ಕಾರ್ಡ್ ಇರೋರಿಗೆ BPL ಕಾರ್ಡ್ ಕೂಡ ಕಳೆದುಕೊಳ್ಳುವಂಥ ಭೀತಿ ಇರುತ್ತೆ. BPL ಇಲ್ಲ ಅಥವಾ ವೋಟರ್ ಐ ಡಿಯೇ ಇಲ್ಲ ಅಂದರೆ ಜನ ಬದುಕೋದು ಕಷ್ಟ ಆಗುತ್ತೆ, ಡಾಕ್ಯುಮೆಂಟೇಷನ್ಸ್ಗಳು ಮಿಸ್ ಆಗುತ್ತೆ. ಸೊ ಹಂಗಾಗಿ ಭಾರಿ ತಲೆನೋವು. ಇದು ಒಂದು ಕಡೆ ಆದರೆ, ಇದು ಜನಗಳ ತಲೆನೋವು ಆದರೆ, ಮತ್ತೊಂದು ಕಡೆ ಇಷ್ಟು ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಮಿಸ್ ಆಗಿಬಿಡುತ್ತಲ್ಲ, ಇದು ಮತದಾರರಿಗೂ ಸಂಕಷ್ಟ. ಇನ್ನು ಎಲೆಕ್ಷನ್ ಪರ್ಪಸ್ಸಿಂದ ನೋಡಿದ್ರೆ ಇದು ಆ ರೀತಿಯಲ್ಲಿ ನೋಡಿದ್ರೂ ಕೂಡ ಸಂಕಷ್ಟ. ಹಾಗಾಗಿ ಏನಾಗುತ್ತೆ ಮುಂದೆ ಅನ್ನೋದೇ ಪ್ರಶ್ನೆ. ಆದರೆ ಎಕ್ಸಾಕ್ಟಾಗಿ ಏನಾಗಿದೆ, ಎಷ್ಟು ಜನ ಮತದಾರರ ಪಟ್ಟಿಯಿಂದ ಹೊರಗುಳಿಯಬಹುದು, ಉಳಿದವರಿಗೆ ಮತ್ತೆ ಅದಕ್ಕೆ ಸೇರ್ಪಡೆಯಾಗುವಂಥ ಅವಕಾಶ ಹೆಂಗೆ ಕೊಟ್ಟಿದ್ದಾರೆ, ಅದಕ್ಕೇನೇನು ಡಾಕ್ಯುಮೆಂಟೇಷನ್ ಕೇಳ್ತಾರೆ, ಎಲ್ಲಿ ಹೋಗಬೇಕು, ಯಾರ ಬಳಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ನಮಗೆ ಈ ಥರ ಇದೆ ನಮ್ಮ ಪರಿಸ್ಥಿತಿ, ನಮ್ಮನ್ನ ಯಾಕೆ ಹಿಂಗೆ ತೆಗೆದಾಕಿದ್ದೀರಾ ಅಂತ ಹೆಂಗೆ ಕೇಳಬೇಕು, ಎಲ್ಲ ಡೀಟೇಲ್ಸ್ ಬಹುಶಃ ಲಭ್ಯ ಆಗಬಹುದು. ಒಟ್ಟು ಮತದಾರರ ಪೈಕಿ 20% ಹೆಸರುಗಳು ಡಿಲೀಟ್ ಆಗುವಂಥ ಆತಂಕ ಈಗ ಎದುರಾಗ್ತಾ ಇದೆ. ಇದನ್ನು ಯಾರ್ಯಾರ್ದು ಡಿಲೀಟ್ ಆಗಿಬಿಟ್ಟಿದೆ ಅಂತನಾದರೂ ಹೆಂಗೆ ಗೊತ್ತಾಗತ್ತೆ? ಈ ಎಲ್ಲ ಪ್ರಶ್ನೆಗಳಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ಚುನಾವಣಾಧಿಕಾರಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ಸಿಗುವ ಸಾಧ್ಯತೆಗಳಿದೆ.